ರಾಮಮಂದಿರ ಉದ್ಘಾಟನೆ ಸಂಭ್ರಮಕ್ಕಾಗಿ ಬೆಂಗಳೂರಿನಲ್ಲಿ ಹಾಕಿದ್ದ ಬೃಹತ್ ಕಟೌಟ್ ನೆಲಕ್ಕೆ ಉರುಳಿ ಭಾರೀ ಅವಘಡ ತಪ್ಪಿದೆ. ಇನ್ನು ದಿಢೀರ್ ನೆಲಕ್ಕೆ ಉರುಳಿದ ಕಟೌಟ್ ಅಡಿ ಸಿಲುಕಿ ಮೂವರು ಗಾಯಗೊಂಡಿದ್ದಾರೆ. ಅದರ ಕಂಪ್ಲೀಟ್ ರಿಪೋರ್ಟ್ ಬರ್ತಿದೆ, ನೋಡ್ಕೊಂಬನ್ನಿ. ನೆಲಕ್ಕುರುಳಿದ ಬೃಹತ್ ಕಟೌಟ್ ಜಸ್ಟ್ ಮಿಸ್. ಮೂವರು ಪಾದಾಚಾರಿಗಳಿಗೆ ಗಂಭೀರ ಗಾಯ. ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಭಾರೀ ಅನಾಹುತವೊಂದು ತಪ್ಪೋಗಿದೆ. ರಾಮಮಂದಿರ ಉದ್ಘಾಟನೆ ದಿನದಂದು ಎಚ್ಎಎಲ್ ವಿಮಾನ ನಿಲ್ದಾಣದ ಪಕ್ಕದಲ್ಲೇ ಶ್ರೀರಾಮನ ಬೃಹತ್ ಕಟೌಟ್ ಹಾಕಲಾಗಿತ್ತು. ಇನ್ನು ಕಾರ್ಯಕ್ರಮ ಮುಗಿದು 10 ದಿನಗಳಾದ್ರೂ ತೆರವುಗೊಳಿಸಿರಲಿಲ್ಲ. ಖಾಸಗಿ ಶಾಲೆ ಗೋಡೆಗೆ ಹೊಂದಿಕೊಂಡಂತೆ 60 ಅಡಿಯ ಕಟೌಟ್ ಅನ್ನ ಕಟ್ಟಲಾಗಿತ್ತು. ಆದ್ರೆ ಲಂಚ್ ಬ್ರೇಕ್ ಆರಂಭ ಆಗೋ ಕೆಲವೇ ನಿಮಿಷಗಳ ಹಿಂದಷ್ಟೇ ಕಟೌಟ್ ನೆಲಕ್ಕೆ ಉರುಳಿದ್ದು. ಅದೇ ಸಮಯದಲ್ಲಿ ಸಾಗ್ತಾ ಇದ್ದಂತಹ ಮೂವರು ಪಾದಾಚಾರಿಗಳ ಮೇಲೆ ಕಟೌಟ್ ಬಿದ್ದಿದೆ. ಅಯೋಧ್ಯೆ ರಾಮಮಂದಿರ ಪ್ರಾಣ ಪ್ರತಿಷ್ಠಾನ ಕಾರ್ಯಕ್ರಮದ ದಿನ ಹಾಕಿದ್ದಂತಹ ಕಟೌಟ್ ಒಂದು ನೆಲಕ್ಕುರುಳಿ ಸದ್ಯ ದೊಡ್ಡ ಅನಾಹುತ ಒಂದು ತಪ್ಪಿದೆ. ಬೆಂಗಳೂರಿನ ಎಚ್ಎಎಲ್ ಮುಖ್ಯ ರಸ್ತೆಯಲ್ಲಿ ಹಾಕಿದ್ದಂಥ ಬೃಹತ್ ಕಟೌಟ್ ಒಂದು, ಅಂದರೆ ಶ್ರೀರಾಮನ ಬೃಹತ್ ಕಟೌಟ್ ಅನ್ನ ಅಯೋಧ್ಯೆಯ ರಾಮ ಮಂದಿರದ ಪ್ರಾಣ ಪ್ರತಿಷ್ಠಾನ ಕಾರ್ಯಕ್ರಮ ಏನಿತ್ತು ಆ ಕಾರ್ಯಕ್ರಮದ ಅಂಗವಾಗಿ ಹಾಕಲಾಗಿತ್ತು. ಬಟ್ ಆದರೆ ಕಾರ್ಯಕ್ರಮ ಆಗಿ 10 ದಿನ ಆದರೂ ಕೂಡ ಅದನ್ನು ತೆರವು ಮಾಡಿರಲಿಲ್ಲ. ಹಾಕಿದ್ದಂಥ ಬೃಹತ್ ಕಟೌಟ್ ಇವತ್ತು ಏಕಾಏಕಿ ನೆಲಕ್ಕೆ ಉರುಳಿದೆ. ಇಲ್ಲಿ ಹೋಗ್ತಾ ಇದ್ದಂಥ ಒಂದಿಬ್ಬರು ಪಾದಚಾರಿಗಳ ಮೇಲೆ ಕೂಡ ಅದು ಬಿದ್ದಿರುವಂಥ ಕಾರಣಕ್ಕಾಗಿ ಒಂದಿಬ್ಬರಿಗೆ ಗಂಭೀರವಾದಂಥ ಗಾಯ ಆಗಿದೆ. ಬಹಳ ಮುಖ್ಯವಾದಂಥ ವಿಚಾರ ಅಂತ ಹೇಳಿದ್ರೆ, ಕಟೌಟ್ ನಿಲ್ಲಿಸಿದಂಥ ಜಾಗ ಏನಿತ್ತು ಅದ್ರ ಪಕ್ಕದಲ್ಲೇ ಒಂದು ಶಾಲೆ ಇದೆ. ಹಿಂದೂಸ್ತಾನ್ ಏರ್ಕ್ರಾಫ್ಟ್ ಸ್ಯಾನಿಟರಿ ಬೋರ್ಡ್ ಎಜುಕೇಷನ್ ಸೊಸೈಟಿ ಅನ್ನುವಂಥ ಶಾಲೆ ಒಂದಿತ್ತು. ಅದೃಷ್ಟವಶಾತ್ 106 ಮಕ್ಕಳು ದಿನನಿತ್ಯ ಇಲ್ಲಿ ಓಡಾಟವನ್ನು ಮಾಡ್ತಾರೆ. ಆ ಮಕ್ಕಳು ಓಡಾಟವನ್ನು ಮಾಡುವಂಥ ಸಂದರ್ಭದಲ್ಲಿ ಇದು ಬಿದ್ದಿಲ್ಲ ಅನ್ನುವಂಥದ್ದೇ ನಿಟ್ಟುಸಿರಿನ ವಿಚಾರ. ಯಾಕಂದರೆ ಹೆಚ್ಚಾಗಿ ಮಕ್ಕಳು ಓಡಾಟ ಮಾಡುವಂಥ ಸಂದರ್ಭದಲ್ಲಿ ಏನಾದರೂ ಈ ಕಟೌಟ್ ಬಿದ್ದಿದ್ರೆ ದೊಡ್ಡ ಮಟ್ಟದ ಅಪಾಯ ಆಗ್ತಾ ಇತ್ತು. ಬಟ್ ಕಟೌಟ್ ಬಿದ್ದ ಹಿನ್ನೆಲೆಯಲ್ಲಿ ಹೋಗ್ತಾ ಇದ್ದಂಥ ಒಂದಿಬ್ಬರು ಪಾದಚಾರಿಗಳೇನಿದ್ರು ಅವ್ರಿಗೆ ಸಣ್ಣ ಪುಟ್ಟ ಗಾಯಗಳಾಗಿದೆ. ಜೊತೆಗೆ ಅವರನ್ನು ಸ್ಥಳೀಯ ಆಸ್ಪತ್ರೆಗೆ ಕರ್ಕೊಂಡು ಹೋಗುವಂಥ ಕೆಲಸವನ್ನು ಕೂಡ ಇಲ್ಲಿನ ಸ್ಥಳೀಯರು ಮಾಡಿದ್ರು. ಇನ್ನಾದರೂ ಸಂಬಂಧಪಟ್ಟಂಥವರು ಈ ರೀತಿಯಾದಂಥ ಕಟೌಟ್ಗಳು ಎಲ್ಲೆಲ್ಲಿದೆ ಅದನ್ನು ತೆರವು ಮಾಡುವಂಥ ಕೆಲಸವನ್ನು ಮಾಡಿದ್ರೆ ಆಗಬಹುದಾದಂಥ ಅನಾಹುತವನ್ನು ತಪ್ಪಿಸಬಹುದು. ಇನ್ನು ಸರಿಯಾದ ಸುರಕ್ಷತಾ ಕ್ರಮಗಳನ್ನ ಕೈಗೊಳ್ಳದೆ ಇರೋದೇ ಘಟನೆಗೆ ಕಾರಣ ಅಂತ ಸ್ಥಳೀಯರು ಆರೋಪ ಮಾಡ್ತಿದ್ದಾರೆ. ಫಸ್ಟ್ ಆಫ್ ಆಲ್ ಇಲ್ಲಿ ಬ್ಯಾನರ್ ಕಟ್ಟಕ್ಕೆ ಯಾರು ಪರ್ಮಿಷನ್ ಕೊಟ್ಟರು ನಮ್ಗೆ ಗೊತ್ತಿಲ್ಲ. ಕಾಲೇಜ್ ಕಡೆ ಏನು ಇನ್ಫಾರ್ಮೇಶನ್ ಬಂದಿಲ್ಲ. ಈ ತರ ನಾವು ಕಾಲೇಜ್ ಕೊಟ್ಟಿದ್ರಿ, ಪರ್ಮಿಷನ್ ಯಾರು ಕೊಟ್ಟರು ಗೊತ್ತಿಲ್ಲ. ಸದ್ಯ ನಮ್ಮ ಸ್ಕೂಲ್ ಮಕ್ಕಳು ಮಧ್ಯಾಹ್ನ ಟೈಮಲ್ಲಿ ಇವತ್ತು ಹಾಫ್ ಡೇ ಇದ್ದಿಲ್ಲ, ಏನು ಇದ್ದಿಲ್ಲ. ಅಕಸ್ಮಾತ್ ಏನಾದ್ರು ಆಚೆ ಬಂದಿದ್ರೆ ಸ್ಕೂಲ್ ಮಕ್ಕಳು ಏನಾದ್ರು ಆಗಿದ್ರೆ ಯಾರು ಜವಾಬ್ದಾರಿ? 3 ಜನ ವಾಕಿಂಗ್ ಅಲ್ಲಿ ಇದ್ರು ಇದ್ರ ಫುಟ್ಪಾತ್ ಮೇಲೆ. 2 ಜನ ಒಬ್ಬರಿಗೆ ಏನಾದ್ರು ಸೊಟ್ಟ ಪೂರ್ತಿ ಹೋಗ್ಬಿಟ್ಟೈತೆ. ಇನ್ನೊಬ್ರಿಗೆ ಬಂದ್ಬಿಟ್ಟು ಇಲ್ಲೆಲ್ಲ ಫುಲ್ ರಕ್ತ. ಬ್ಯಾನರ್ ಕಟ್ಟಿದ್ರೆ ಓಕೆ, ಸಪೋರ್ಟ್ ಇಲ್ದ್ರೆ ಬ್ಯಾನರ್ ಹೇಗೆ ಕಟ್ಬೇಕು ಅವರು? ಒಟ್ಟಾರೆ ಅದೃಷ್ಟವಶಾತ್ ಭಾರಿ ಅವಘಡ ತಪ್ಪಿತು. ಯಾವುದೇ ಪ್ರಾಣಹಾನಿ ಆಗಿಲ್ಲ ಅನ್ನೋದೇ ನೆಮ್ಮದಿ ವಿಚಾರ. ರಾಘು ಮರಿಸ್ವಾಮಿ, ಮೆಟ್ರೋ ಬ್ಯೂರೋ, ಪಬ್ಲಿಕ್ ಟಿವಿ, ಬೆಂಗಳೂರು.